ಛಾವಾ ಇದು ಲಕ್ಷ್ಮಣ್ ಉಟೇಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾದ ನಾಯಕನಾಗಿ ವಿಕಿ ಕೌಶಲ್ ಅವರು ಅಭಿನಯಿಸಿದ್ದಾರೆ. ಇಲ್ಲಿ ಛಾವಾ ಅಂದರೆ ಸಿಂಹದ ಮರಿ ಅಂತ ಅರ್ಥ ಬರುತ್ತೆ. ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದ ಸಂಭಾಜಿರಾಜನ ಜೀವನಾಧಾರಿತ ಕಥೆನೇ ಈ ಸಿನಿಮಾ. ಇನ್ನು ಕಥೆಗೆ ಬರೋದಾದರೆ, ಮರಾಠ ಸಾಮ್ರಾಜ್ಯದ ರಾಜನಾದ ಛತ್ರಪತಿ ಶಿವಾಜಿ ಮಹಾರಾಜರ ನಿಧನವಾದ ವಿಷಯ ಮೊಘಲ್ ಸಾಮ್ರಾಜ್ಯದ ಅರಸ ಔರಂಗಜೇಬನಿಗೆ ತಿಳಿದಾಗ ಈ ಮರಾಠ ಸಾಮ್ರಾಜ್ಯವನ್ನು ತನ್ನ ತೆಕ್ಕೆಗೆ ತಗೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ಆಲ್ರೆಡಿ ಮರಾಠ ಸಾಮ್ರಾಜ್ಯದ ಅರಸನಾಗಿ ಶಿವಾಜಿಯ ಮಗನಾದ ಸಂಭಾಜಿಗೆ ಹಸ್ತಾಂತರಿಸಲಾಗುತ್ತೆ. ಸೊ ಈಗ ಔರಂಗಜೇಬನ ಆಸೆಗೆ ಅಡ್ಡಲಾಗಿ ಸಂಭಾಜಿ ನಿಂತ್ಕೊಳ್ತಾನೆ. ಇಲ್ಲಿಂದ ನಮ್ಮ ಕಥೆಯ ರಾಜನಾದ ಸಂಭಾಜಿ ರಾಜ ತನ್ನ ತಂದೆಯ ಕನಸನ್ನು ಈಡೇರಿಸೋಕೆ ಯಾವ ರೀತಿ ಹೋರಾಡ್ತಾನೆ ಮತ್ತು ಮೊಘಲ್ ಸಾಮ್ರಾಜ್ಯದ ದೊರೆ ಔರಂಗಜೇಬನನ್ನು ಹೇಗೆ ಎದುರಿಸ್ತಾನೆ, ಹಾಗೆ ಸಂಭಾಜಿ ತನ್ನ ತಂದೆಯ ಕನಸನ್ನು ಈಡೇರಿಸ್ತಾನೋ ಇಲ್ಲವೋ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾದ ಫಸ್ಟ್ ಹಾಫಲ್ಲಿ ಸಿನಿಮಾ ಟೇಕಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತದನಂತರ ಸಿನಿಮಾದ ನಾಯಕನ ಎಂಟ್ರಿಯಿಂದ ನಮಗೆ ಗೊತ್ತಾಗುತ್ತೆ ಸಂಭಾಜಿ ರಾಜ ಎಷ್ಟು ಪವರ್ಫುಲ್ ಅಂತ. ಹಾಗೆ ಸಿನಿಮಾದ ಖಳನಾಯಕ ಔರಂಗಜೇಬ ಇವನು ಎಷ್ಟು ಕ್ರೂರಿ ಮತ್ತು ಎಂಥ ಪ್ರಬಲ ರಾಜ ಅಂತ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸುತ್ತೆ, ಆದರೆ ಸೆಕೆಂಡ್ ಹಾಫಲ್ಲಿ ಎಲ್ಲೂ ಸ್ಲೋ ಅನಿಸಲ್ಲ. ಸಿನಿಮಾ ನಿಮ್ಮನ್ನು ಅದರೊಳಗೆ ಕರೆದುಕೊಂಡು ಹೋಗುತ್ತೆ ಅಂದರೆ ತಪ್ಪಾಗಲ್ಲ. ಇನ್ನು ಕ್ಲೈಮ್ಯಾಕ್ಸ್, ಹಬ್ಬ ಏನು ಗುರೋದು, ಅಷ್ಟು ಜನರ ನಡುವೆ ಸಂಭಾಜಿ ರಾಜ ಇನ್ನು ಕೆಲವು ವ್ಯಕ್ತಿಗಳು ಸೇರಿ ಆ ಸಾವಿರಾರು ಸಂಖ್ಯೆಯಲ್ಲಿರುವ ಆ ಸೈನ್ಯದ ಜೊತೆ ನಡೆಯೋ ಆ ಒಂದು ಆ್ಯಕ್ಷನ್ ಸೀನ್ ತುಂಬಾ ಚೆನ್ನಾಗಿತ್ತು. ಒಂಥರ ಉಸಿರುಗಟ್ಟ ವಾತಾವರಣ ಅಂದರೆ ತಪ್ಪಾಗಲ್ಲ. ಇನ್ನೊಂದು ಮೆನ್ಷನ್ ಮಾಡಲೇಬೇಕು, ಈ ಆ್ಯಕ್ಷನ್ ಸೀನ್ ಆದಮೇಲೆ ನಡೆಯೋ ಆ ದೃಶ್ಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನಿಸುತ್ತೆ. ಅದು ಏನಾಯಿತು ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ನಾವು ಛತ್ರಪತಿ ಶಿವಾಜಿ ರಾಜ ಮತ್ತು ಔರಂಗಜೇಬನಂತಹ ರಾಜರುಗಳ ಬಗ್ಗೆ ನಮ್ಮ ಶಾಲೆಯ ದಿನಗಳಲ್ಲಿ ಪಠ್ಯಪುಸ್ತಕದಲ್ಲಿ ಓದಿದ್ದೀವಿ, ಹಾಗೆ ಕೇಳಿದ್ದೀವಿ. ಆದರೆ ಸಂಭಾಜಿ ರಾಜನ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದರಿಂದ ನೀವು ಸಿನಿಮಾ ನೋಡಬೇಕಾದ್ರೆ ಕತೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ಯಾರಿಗೆ ಸಂಭಾಜಿಯ ಆಡಳಿತದ ಬಗ್ಗೆ ಗೊತ್ತಿರುತ್ತೋ ಅವರಿಗೆ ಸ್ವಲ್ಪ ಈಸಿ ಅನಿಸೋದಂತೂ ಪಕ್ಕ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದರೆ, ಛತ್ರಪತಿ ಸಂಭಾಜಿ ಮಹಾರಾಜರ ಪಾತ್ರದಲ್ಲಿ ವಿಕ್ಕಿ ಕೌಶಲ್ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂದರೆ ತಪ್ಪಾಗಲ್ಲ. ಸಿನಿಮಾದ ಸ್ಟಾರ್ಟಿಂದ ಎಂಡ್ವರೆಗೂ ಆ ಪಾತ್ರದಲ್ಲಿ ಅವರ ಎನರ್ಜಿ, ಆ ಪವರ್ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನು ಅಕ್ಷಯ್ ಖನ್ನಾ ಅವರನ್ನು ಇಲ್ಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕು. ನಾನು ಮೊದಲೇ ಹೇಳಿದ್ದೆ, ನಾವು ಬರೀ ಪಠ್ಯಪುಸ್ತಕದಲ್ಲಿ ಔರಂಗಜೇಬ ಎಷ್ಟು ಕ್ರೂರಿ ಅಂತ ಕೇಳಿದ್ದೀವಿ ಮತ್ತು ಓದಿದ್ದೀವಿ. ಆದರೆ ಆ ಒಂದು ಪಾತ್ರ ರಿಯಲ್ ಆಗಿ ಹೇಗಿರುತ್ತೆ ಅಂತ ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಹಬ್ಬ ಏನು ಗುರು, ಅಕ್ಷಯ್ ಖನ್ನಾ ಅವರು ಆ ಪಾತ್ರದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬರೀ ಅವರ ಒಂದು ಲುಕ್ಕೆ ನಮ್ಮನ್ನು ಭಯ ಪಡಿಸೋ ರೀತಿ ಇತ್ತು ಅಂದರೆ ತಪ್ಪಾಗಲ್ಲ. ಈ ಸಿನಿಮಾ ಮರಾಠ ಸಾಮ್ರಾಜ್ಯದ ಸಂಭಾಜಿಯವರ ಕಥೆ ಆಗಿರೋದ್ರಿಂದ ನಮ್ಮ ಕನ್ನಡಿಗರಿಗೆ ಎಮೋಷ್ನಲಿ ಕನೆಕ್ಟ್ ಆಗೋದು ಕಡಿಮೆನೇ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮಯೂರ, ಹಾಗೆ ಹಿಮ್ಮಡಿ, ಪುಲಿಕೇಶಿ ಅಂತಹ ರಾಜರ ಬೇಗ ಕನೆಕ್ಟ್ ಆಗ್ತಾರೆ. ಬಿಕಾಸ್ ಇವರೆಲ್ಲ ನಮ್ಮ ಕನ್ನಡ ಮಣ್ಣಿನ ರಾಜರು ಆಗಿರೋದ್ರಿಂದ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು AR ರೆಹಮಾನ್ ಅವರು. ಈ ಸಿನಿಮಾ ನೋಡಿದಾಗ ಮ್ಯೂಸಿಕ್ಕನ್ನು ಇನ್ನಷ್ಟು ಬೆಟರ್ ಮಾಡ್ಬೋದಿತ್ತಂತ ನನಗೆ ಪರ್ಸ್ನಲಿ ಅನಿಸ್ತು. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಬಗ್ಗೆ ನನ್ನ ಒಂದು ರಿವ್ಯೂ. ಇನ್ನು ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.